ಭರವಸೆಯ ಆಧಾರದ ಮೇಲೆ ಸರ್ಕಾರದ ಅಧಿಕಾರವನ್ನ ಹಿಡಿದಿರುವ ಕಾಂಗ್ರೆಸ್ ಪಕ್ಷ ಒಂದೊಂದೇ ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳು ಹಾಗೆ ಸೇವೆಗಳ ದರ ಏರಿಕೆ ಮಾಡ್ತಾ ಇದೆ ಅನ್ನೋ ಅಪಖ್ಯಾತಿಗೆ ಪಾತ್ರವಾಗ್ತಿದೆಯಾ? ಈ ಅನುಮಾನಕ್ಕೆ ಇವತ್ತು ಕಾರಣವಾಗಿರೋದು, ಇನ್ಫ್ಯಾಕ್ಟ್ ಅನುಮಾನ ಅನ್ನೋದಕ್ಕಿಂತ ಈ ರೀತಿಯ ಅಪವಾದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಬಂದ ನಿರ್ಧಾರ ಅಂತಂದ್ರೆ ಸಚಿವ ಸಂಪುಟದಲ್ಲಿ ಬಸ್ನ ಟಿಕೆಟ್ ದರದಲ್ಲಿ 15% ಏರಿಕೆ ಮಾಡುವ ನಿರ್ಧಾರವನ್ನ ಕೈಗೊಂಡಿರೋದು. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತ ಪ್ರಯಾಣ, ಆದ್ರೆ ಗಂಡಸರ ಜೇಬಿಗೆ ಹೆಚ್ಚು ಹೊರೆ ಖಚಿತ ನಿಶ್ಚಿತ ಅನ್ನೋ ರೀತಿಯಲ್ಲಿ ಆಯ್ತು ಅನ್ನೋ ಆಕ್ರೋಶ ಇದೀಗ ಜನಸಾಮಾನ್ಯರ ಧ್ವನಿಯಲ್ಲೇ ಕೇಳೋಕ್ ಸಿಗ್ತಾ ಇದೆ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಈ ದರ ಏರಿಕೆ ಅನಿವಾರ್ಯ ಆಗಿತ್ತಾ, ಗ್ಯಾರಂಟಿ ಯೋಜನೆಗಳಿಗೂ ಸಾರಿಗೆ ನಿಗಮಗಳ ಪ್ರಯಾಣದ ಟಿಕೆಟ್ ದರದ ಏರಿಕೆಗೂ ಸಂಬಂಧ ಇದೆಯಾ, ಕೇವಲ ಈ ಶಕ್ತಿ ಯೋಜನೆಯ ಎಫೆಕ್ಟ್ ಮಾತ್ರನ ಇದು, ಸಾರಿಗೆ ಇಲಾಖೆಯ ದರ ಏರಿಕೆ ಮಾತ್ರನ, ಅಥವಾ ಈ ದರ ಏರಿಕೆ ಇನ್ನು ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ದಿನ ಬಳಕೆಯ ಸೇವೆಗಳಿಗೂ ಕೂಡ ವರ್ಗ ಆಗ್ತಾ ಹೋಗುತ್ತಾ? ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಬ್ರೇಕಿಂಗ್ ನಂತರದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ, ನನಗೂ ಫ್ರೀ ನಿನಗೂ ಫ್ರೀ ಇದು ಕಾಂಗ್ರೆಸ್ನ ಚುನಾವಣೆಯ ಮುಂಚಿನ ವರಸೆ. ಆಗ ಅಂದ್ರೆ ಚುನಾವಣೆಗೂ ಮುಂಚೆ ನನಗೂ ಫ್ರೀ ನಿನಗೂ ಫ್ರೀ, ಈಗ ಎಲ್ಲವೂ ದುಬಾರಿ ಭಾರಿ ಭಾರಿ ಅನ್ನೋದು ಟ್ರೆಂಡ್ ಆಗ್ತಾ ಇದೆಯಾ? ಬಸ್ ದರದಲ್ಲಿ 15% ಏರಿಕೆ ಮಾಡಿ ಆದೇಶ ಪ್ರಕಟ. ಮಹಿಳೆಯರು ಟ್ರೆಂಡ್ಗೆ ತಕ್ಕಂಗೆ ನಾವು ಬ್ರೇಕಿಂಗ್ ಹಾಕ್ತಿದೀವಿ. ಮಹಿಳೆಯರು ಜಾಲಿ ಜಾಲಿ, ಪುರುಷರ ಜೇಬು ಖಾಲಿ ಖಾಲಿ, ಹಿಂಗ್ ಆಯ್ತಾ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಸಂದರ್ಭದಲ್ಲಿ? ನಾವು ಈ ರೀತಿಯ ಬ್ರೇಕಿಂಗ್ ಹಾಕ್ಲಿಕ್ಕೆ ಜನಸಾಮಾನ್ಯರ ಪ್ರತಿಕ್ರಿಯೆ ಕೂಡ ಕಾರಣ. ಜನಸಾಮಾನ್ಯರು ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಎಲ್ಲಾ ಕಡೆ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ ಪ್ರಾರಂಭ. ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ 15% ಹೊರೆ ಆಗುತ್ತೆ. ಹಾ ಸರ್, ಅದೇ 15% ಹೊರೆ ಆಗ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗ್ದಾಕಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಪರ್ಸೆಂಟ್ ಅಂತ ನಮಗೆ ಟಿಕೆಟ್ ಅಲ್ಲಿ ಕನ್ಸೆಷನ್ ಇರಲಿ, ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡ್ಬೇಕನ್ನೋದಾದ್ರೆ ಕನ್ಸೆಷನ್ ಕೊಡಿ. ಒಂದ್ ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರ್ಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ರೆ ನಮಗೆ ಯಾವ್ದ್ರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡ್ಲಿ, ಪ್ರೊಟೆಕ್ಷನ್ ಗ್ಯಾರಂಟಿ ಕೊಡ್ಲಿ. ಅದನ್ನ ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಅವ್ರಿಗೆ ಏನ್ ಸ್ಯಾಲ್ರಿ ಬರ್ತಾ ಇದೆ ಅದ್ರಲ್ಲಿ ಡಿಡಕ್ಟ್ ಮಾಡಿ ಕೊಡ್ಲಿ. ಅದನ್ನ ಬಿಟ್ಟು ಜನಗಳಿಗೆ ಹೊರೆ ಹಾಕ್ಬಿಟ್ಟು ಕೊಡೋದು. ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ 15% ಹೊರೆ ಆಗುತ್ತೆ. ಹಾ ಸರ್, ಅದೇ 15% ಹೊರೆ ಆಗ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗ್ದಾಕಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಪರ್ಸೆಂಟ್ ಅಂತ ನಮಗೆ ಟಿಕೆಟ್ ಅಲ್ಲಿ ಕನ್ಸೆಷನ್ ಇರಲಿ, ಅಷ್ಟು ಮಹಿಳೆ. ಇದಕ್ಕೆ ನಾವೇನ್ ಮಾಡಕ್ ಬರಲ್ಲ, ಗೌರ್ಮೆಂಟ್ ದಾರಿಗೆ ಗೊತ್ತರೆ. ಮತ್ತು ನಾವೇನು ಮಾಡಿ, ನಮ್ಗೆ ಸಲ್ಕರ್ನೆ ಕೊಟ್ಟಿದ್ದಾರೆ, ನಾವು ಅನ್ಭವಿಸಕತ್ತೀವಿ ಇಷ್ಟೇ. ಫ್ರೀ ಅಂದ್ರು ಅದು ಗೌರ್ಮೆಂಟ್ ನಮಗೆ ನಾಳೆ ಯಾವ್ದಾರ ಒಂದು ದೃಷ್ಟಿಯಿಂದ ನಮ್ಮೆಲ್ಲ ಹೊರಿಸ್ತೈತಲ್ರಿ. ಫ್ರೀ ಮಾಡೈತಿ, ಮತ್ತೆ ಯಾವ್ದಾರ ಒಂದು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರ ಗೌರ್ಮೆಂಟ್ದವರು. ನಾವು ಇದನ್ನೇ ಬೇಡ್ಕೋದ್ರಿ, ಹೆಣ್ಮಕ್ಳಿಗೆ ಕಾರ್ ಮಾಡಿ ಕಳ್ಸಿದ್ ಬೆಸ್ಟ್. ಯಾಕೆ ಗೊತ್ತಾ, ನಮಗೆ ಏನು ಸೀಟ ಸಿಗಲ್ವು. ಅದರ ಸಲುವಾಗಿ ಏನೈತಿ, ಕಾರ್ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಸರ್ಕಾರದಿಂದ. ಹೆಣ್ಮಕ್ಳು ಫ್ರೀ ಕಾರ್ ಮಾಡಿ ಕಳಿಸಿಬಿಡೋದು, ಬಸ್ ಸ್ಟ್ಯಾಂಡ್ ಟು ಬಸ್ ಸ್ಟ್ಯಾಂಡ್. ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ ಸರ್, ಏಕಾಏಕಿ 15% ಜಾಸ್ತಿ ಮಾಡ್ಯಾರ. ಏನು ಹೇಳ್ತೀರಿ ಸರ್? ಸರ್ಕಾರ ಮಾಡಿ ತಪ್ಪೈತ್ರಿ, ತಪ್ಪೈತಿ. ಜನಗಳಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ನಮ್ಮಂಥವ್ರು ಬಡವರಿಗೆ ಅಡ್ಡಾಡೋರಿಗೆ ಭಾಳ ತ್ರಾಸ ಮಾಡ್ಯಾರ ಸರ್ಕಾರ. ಅದು ಮಳೆ ಫ್ರೀ ಕೊಟ್ಟು ನಮ್ಮ ಗಂಡಸರುಗಳ ಹತ್ರ ರೊಕ್ಕ ಡಬಲ್ ತಗೋತಾರೆ, ಅಷ್ಟ ಮತ್ತೇನಿಲ್ರಿ. ಬರೀ ಅದು ಒಂದೇ ಅಲ್ಲ, ಹಾಲು ಇರ್ಬೋದು, ನೀರಿರ್ಬೋದು. ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಬರೀ ಗ್ಯಾರಂಟಿಗಳ ಭರವಸೆಯ ಆಧಾರದ ಮೇಲೆ ಸರ್ಕಾರದ ಅಧಿಕಾರವನ್ನ ಹಿಡಿದಿರುವ ಕಾಂಗ್ರೆಸ್ ಪಕ್ಷ ಒಂದೊಂದೇ ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳು ಹಾಗೆ ಸೇವೆಗಳ ದರ ಏರಿಕೆ ಮಾಡ್ತಾ ಇದೆ ಅನ್ನೋ ಅಪಖ್ಯಾತಿಗೆ ಪಾತ್ರವಾಗ್ತಿದೆಯಾ? ಈ ಅನುಮಾನಕ್ಕೆ ಇವತ್ತು ಕಾರಣವಾಗಿರೋದು, ಇನ್ಫ್ಯಾಕ್ಟ್ ಅನುಮಾನ ಅನ್ನೋದಕ್ಕಿಂತ ಈ ರೀತಿಯ ಅಪವಾದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಬಂದ ನಿರ್ಧಾರ ಅಂತಂದ್ರೆ ಸಚಿವ ಸಂಪುಟದಲ್ಲಿ ಬಸ್ನ ಟಿಕೆಟ್ ದರದಲ್ಲಿ 15% ಏರಿಕೆ ಮಾಡುವ ನಿರ್ಧಾರವನ್ನ ಕೈಗೊಂಡಿರೋದು. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತ ಪ್ರಯಾಣ, ಆದ್ರೆ ಗಂಡಸರ ಜೇಬಿಗೆ ಹೆಚ್ಚು ಹೊರೆ ಖಚಿತ ನಿಶ್ಚಿತ ಅನ್ನೋ ರೀತಿಯಲ್ಲಿ ಆಯ್ತು ಅನ್ನೋ ಆಕ್ರೋಶ ಇದೀಗ ಜನಸಾಮಾನ್ಯರ ಧ್ವನಿಯಲ್ಲೇ ಕೇಳೋಕ್ ಸಿಗ್ತಾ ಇದೆ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಈ ದರ ಏರಿಕೆ ಅನಿವಾರ್ಯ ಆಗಿತ್ತಾ,
ಗ್ಯಾರಂಟಿ ಯೋಜನೆಗಳಿಗೂ ಸಾರಿಗೆ ನಿಗಮಗಳ ಪ್ರಯಾಣದ ಟಿಕೆಟ್ ದರದ ಏರಿಕೆಗೂ ಸಂಬಂಧ ಇದೆಯಾ? ಕೇವಲ ಈ ಶಕ್ತಿ ಯೋಜನೆಯ ಎಫೆಕ್ಟ್ ಮಾತ್ರನಾ ಇದು? ಸಾರಿಗೆ ಇಲಾಖೆಯ ದರ ಏರಿಕೆ ಮಾತ್ರನಾ, ಅಥವಾ ಈ ದರ ಏರಿಕೆ ಇನ್ನು ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ದಿನ ಬಳಕೆಯ ಸೇವೆಗಳಿಗೂ ಕೂಡ ವರ್ಗ ಆಗ್ತಾ ಹೋಗುತ್ತಾ? ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಬ್ರೇಕಿಂಗ್ ನಂತರದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ, ನನಗೂ ಫ್ರೀ ನಿನಗೂ ಫ್ರೀ ಇದು ಕಾಂಗ್ರೆಸ್ನ ಚುನಾವಣೆಯ ಮುಂಚಿನ ವರಸೆ. ಆಗ ಅಂದ್ರೆ ಚುನಾವಣೆಗೂ ಮುಂಚೆ ನನಗೂ ಫ್ರೀ ನಿನಗೂ ಫ್ರೀ, ಈಗ ಎಲ್ಲವೂ ದುಬಾರಿ ಭಾರಿ ಭಾರಿ ಅನ್ನೋದು ಟ್ರೆಂಡ್ ಆಗ್ತಾ ಇದೆಯಾ? ಬಸ್ ದರದಲ್ಲಿ 15% ಏರಿಕೆ ಮಾಡಿ ಆದೇಶ ಪ್ರಕಟ. ಮಹಿಳೆಯರು ಟ್ರೆಂಡ್ಗೆ ತಕ್ಕಂಗೆ ನಾವು ಬ್ರೇಕಿಂಗ್ ಹಾಕ್ತಿದೀವಿ. ಮಹಿಳೆಯರು ಜಾಲಿ ಜಾಲಿ, ಪುರುಷರ ಜೇಬು ಖಾಲಿ ಖಾಲಿ. ಹಿಂಗ್ ಆಯ್ತಾ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಸಂದರ್ಭದಲ್ಲಿ? ನಾವು ಈ ರೀತಿಯ ಬ್ರೇಕಿಂಗ್ ಹಾಕ್ಲಿಕ್ಕೆ ಜನಸಾಮಾನ್ಯರ ಪ್ರತಿಕ್ರಿಯೆ ಕೂಡ ಕಾರಣ. ಜನಸಾಮಾನ್ಯರು ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಎಲ್ಲಾ ಕಡೆ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ ಪ್ರಾರಂಭ. ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಹಾಕ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗ್ದಾಕಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟು % ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡ್ಬೇಕನ್ನೋದಾದ್ರೆ ಕನ್ಸೆಷನ್ ಕೊಡಿ. ಸರ್ಕಾರದವ್ರು ಒಂದು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರುಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ರೆ ನಮಗೆ ಯಾವುದ್ರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡಲಿ, ಪ್ರೊಟೆಕ್ಷನ್ ಗ್ಯಾರಂಟಿ ಕೊಡಲಿ. ಅದನ್ನ ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಅವ್ರಿಗೆ ಏನ್ ಸ್ಯಾಲ್ರಿ ಬರ್ತಾ ಇದೆ ಅದ್ರಲ್ಲಿ ಡಿಡಕ್ಟ್ ಮಾಡಿ ಕೊಡ್ಲಿ. ಅದನ್ನ ಬಿಟ್ಟು ಜನಗಳಿಗೆ ಹೊರೆ ಹಾಕ್ಬಿಟ್ಟು ಕೊಡೋದು. ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಹಾಕ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗ್ದಾಕಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟು % ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಇದಕ್ಕೆ ನಾವೇನ್ ಮಾಡಕ್ ಬರಲ್ಲ, ಗೌರ್ಮೆಂಟ್ ದಾರಿಗೆ ಗೊತ್ತ್ರಿ. ಮತ್ತು ನಾವೇನು ಮಾಡಿ ನಮ್ಗೆ ಸಲ್ಕರ್ನೆ ಕೊಟ್ಟಿದ್ದಾರೆ, ನಾವು ಅನ್ಭವಿಸಾಕತ್ತೀವಿ ಇಷ್ಟೇ. ಫ್ರೀ ಅಂದ್ರು ಅದು ಗೌರ್ಮೆಂಟ್ ನಮಗೆ ನಾಳೆ ಯಾವ್ದಾರ ಒಂದು ದೃಷ್ಟಿಯಿಂದ ನಮ್ಮ ಎಲ್ಲ ಹೊರಿಸ್ತೈತಲ್ರಿ. ಈಗ ಫ್ರೀ ಮಾಡೈತಿ ಮತ್ತೆ ಯಾವ್ದಾರ ಒಂದು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರ ಗೌರ್ಮೆಂಟ್ದವರು. ನಾವು ಇದನ್ನೇ ಬೇಡ್ಕೋದ್ರಿ, ಹೆಣ್ಮಕ್ಳಿಗೆ ಕಾರ್ ಮಾಡಿ ಕಳ್ಸಿರ್ ಬೆಸ್ಟ್. ಯಾಕೆ ಗೊತ್ತಾ, ನಮಗೆ ಏನು ಸೀಟ ಸಿಗವಲ್ವ. ಅದರ ಸಲುವಾಗಿ ಏನೈತಿ, ಕಾರ್ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಸರ್ಕಾರದಿಂದ. ಹೆಣ್ಮಕ್ಳು ಫ್ರೀ ಕಾರ್ ಮಾಡಿ ಕಳಿಸಿಬಿಡೋದು ಬಸ್ ಸ್ಟ್ಯಾಂಡ್ ಟು ಬಸ್ ಸ್ಟ್ಯಾಂಡ್. ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ ಸರ್, ಏಕಾಏಕಿ 15% ಜಾಸ್ತಿ ಮಾಡ್ಯಾರ. ಏನ್ ಹೇಳ್ತೀರಿ ಸರ್? ಸರ್ಕಾರ ಮಾಡಿ ತಪ್ಪೈತ್ರಿ, ತಪ್ಪೈತಿ. ಜನಗಳಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ನಮ್ಮಂಥವ್ರು ಬಡವರಿಗೆ ಅಡ್ಡಾಡೋರಿಗೆ ಭಾಳ ತ್ರಾಸ ಮಾಡ್ಯಾರ ಸರ್ಕಾರ. ಅದು ಮಳೆ ಫ್ರೀ ಕೊಟ್ಟು ನಮ್ಮ ಗಂಡಸರುಗಳ ರೊಕ್ಕ ಡಬಲ್ ತಗೋತಾರೆ ಅಷ್ಟ, ಮತ್ತೇನಿಲ್ರಿ. ಬರೀ ಅದು ಒಂದೇ ಅಲ್ಲ, ಹಾಲಿರ್ಬೋದು, ನೀರಿರ್ಬೋದು. ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕೆ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಬರೀ ಗ್ಯಾರಂಟಿಗಳ ಭರವಸೆಯ ಆಧಾರದ ಮೇಲೆ ಸರ್ಕಾರದ ಅಧಿಕಾರವನ್ನ ಹಿಡಿದಿರುವ ಕಾಂಗ್ರೆಸ್ ಪಕ್ಷ ಒಂದೊಂದೇ ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳು ಹಾಗೆ ಸೇವೆಗಳ ದರ ಏರಿಕೆ ಮಾಡ್ತಾ ಇದೆ ಅನ್ನೋ ಅಪಖ್ಯಾತಿಗೆ ಕಾರಣವಾಗ್ತಾ ಇದೆಯಾ, ಪಾತ್ರವಾಗ್ತಿದೆಯಾ? ಈ ಅನುಮಾನಕ್ಕೆ ಇವತ್ತು ಕಾರಣವಾಗಿರೋದು, ಇನ್ಫ್ಯಾಕ್ಟ್ ಅನುಮಾನ ಅನ್ನೋದಕ್ಕಿಂತ ಈ ರೀತಿಯ ಅಪವಾದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಬಂದ ನಿರ್ಧಾರ ಅಂತಂದ್ರೆ ಸಚಿವ